6 ವರ್ಷಗಳು 2011ರಿಂದ ಇವತ್ತರವರೆಗೆ ಶೂನ್ಯದಿಂದ ಹಿಮಾಲಯದ ಶೃಂಗದವರೆಗಿನ ಪ್ರಯಾಣ ಇದು. ಇದೇ ರಾಹುಲ್ ಗಾಂಧಿ ಹೇಳ್ತಾರೆ 100 ಸೀಟಿಗೂ ಹೆಚ್ಚು ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಮೋಸ ಮಾಡಲಾಗಿದೆ. ಯಾವ ನಾಲಿಗೆರ್ರಿ ನಿಮ್ದು? ಎಲ್ಲಿ ಬಿಜೆಪಿ ನಿರೀಕ್ಷೆಗೆ ಮೀರಿ ಚಾರಿತ್ರಿಕ ವಿಜಯವನ್ನ ಪಡೆತದೋ ಅಲ್ಲಿ ಇವಿಎಂ ಹ್ಯಾಕಿಂಗ್, ಮತ ಚೋರಿ, ಮೋಸ. ಆದರೆ ನುಸುಳುಕೋರರಿಗೆ ಮಾತ್ರ ಯಾವ ದಾರಿ ತೋರಿಸ್ಬೇಕೋ, ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಅದನ್ನ ಪ್ರಥಮ ಸಂಪುಟದಲ್ಲೇ ಮಾಡ್ತೇವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೋಲ್ಕತ್ತಾದಲ್ಲಿ ಹೀನಾಯವಾಗಿ ಸೋತಂತ ಟಿಎಂಸಿ, ಮಮತಾ ಬ್ಯಾನರ್ಜಿ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಮೇ 4 12 ಗಂಟೆ ಬಂಗಾಲದಲ್ಲಿ ಇದ್ದು ನೋಡಿ ಅಮಿತ್ ಶಾ ಅವರನ್ನ ಗೂಂಡ ಅಂತ ಕರೆದು ಮೇ 4 12 ಗಂಟೆ ನಂತರ ಇದ್ದು ನೋಡಿ ನಾವು ತೋರಿಸ್ತೇವೆ, ನೀವು ಆರಂಭ ಮಾಡಿದ್ದೀರಿ, ನಾವು ಕೊನೆಯನ್ನ ಮಾಡ್ತೇವೆ ಅಂತ ಧಮಕಿ ಹಾಕದಂತ ಇದೇ ಬೆಕ್ಕಿನ ಮುಸುಡಿನ ಅಭಿಷೇಕ್ ಬ್ಯಾನರ್ಜಿ ಯಾವುದೇ ಸ್ವಂತಿಕೆ ಇಲ್ಲ, ಹಿನ್ನೆಲೆ ಇಲ್ಲ, ಹೋರಾಟ ಇಲ್ಲ. ಮಮತಾ ಬ್ಯಾನರ್ಜಿ ಅವರ ಸೆರೆಗಿಡಿದು ರಾಜಕೀಯಕ್ಕೆ ಬಂದು ಧಮ್ಕಾಗಿರಿ, ಗೂಂಡಾಗಿರಿ, ಕೊಲೆ, ಸುಲಿಗೆ, ಕಾನೂನಿನ ಹೊರತಾದಂತ ಅಕ್ರಮ ಚಟುವಟಿಕೆಗಳು, ಗಾಂಜಾ, ಅದು ಇದು ಸಾಗಾಟ, ಮಾರಾಟ, ಇಂಥ ದುಡ್ಡು ಮಾಡದಂತ ಈ ನೊಟೋರಿಯಸ್ ಕೇಂದ್ರದ ಗೃಹ ಮಂತ್ರಿಗೆ ಧಮಕಿ ಹಾಕ್ತಾರೆ. ಈಗ ಮೇ 4 ಆಯ್ತು, ಮೇ 5 ಆಯ್ತು, ಮೇ 6 ಇವತ್ತು 9ನೇ ತಾರೀಕಿಗೆ ಹೊಸ ಮುಖ್ಯಮಂತ್ರಿ, ಹೊಸ ಪರ್ವ, ಹೊಸ ಇತಿಹಾಸ. ಬಂಗಾಲದ ನೆಲದಲ್ಲಿ, ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ನೆಲದಲ್ಲಿ, ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ನೆಲದಲ್ಲಿ, ವಿವೇಕಾನಂದರು ಜನಿಸಿದ ನೆಲದಲ್ಲಿ ವಾಜಪೇಯಿ ಅವರು ಒಂದು ಮಾತು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದಿರಬಹುದು, ಶೂನ್ಯದಿಂದ ದೆಹಲಿಯ ಗದ್ದುಗೆವರೆಗೆ ನಮ್ಮ ಪ್ರಯಾಣ ಬೆಳೆದಿದೆ, ಎಲ್ಲವೂ ಆಗಿದೆ ಜನಸಂಘದಿಂದ ಬಿಜೆಪಿಯವರೆಗೆ. ಆದ್ರೆ ಯಾವ ದೇಶಕ್ಕಾಗಿ, ಕಾಶ್ಮೀರಕ್ಕಾಗಿ ಪ್ರಾಣ ತ್ಯಾಗವನ್ನ ಮಾಡಿದ್ರು, ಈ ಅಖಂಡ ಭಾರತದಲ್ಲಿ ಯಾವ ಬಂಗಾಲವನ್ನ ಉಳಿಸ್ಕೊಳ್ಬೇಕು ಅಂತ ಹೋರಾಟವನ್ನ ಮಾಡಿದ್ರು, ಅದೇ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಹುಟ್ಟೂರಲ್ಲಿ ನಾವೇನೂ ಮಾಡ್ಲಿಕ್ಕಾಗಿಲ್ಲ ಅಂತ ಅತ್ಯಂತ ನೋವಿನಿಂದ ಹೇಳಿದರು. ಆದರೆ 75 ವರ್ಷದ ಅಹರ್ನಿಶಿ ದುಡಿಮೆ, ಕರಾರುವಕ್ಕಾದಂಥ ತಂತ್ರ, ಗ್ರೌಂಡ್ ವರ್ಕು, RSSನ ಒಂದು ಬೇರೆ ಬಿಜೆಪಿಯ ಅತ್ಯಂತ ಅದ್ಭುತವಾದಂಥ ಸಂಯೋಜನೆ ಕೊನೆಗೂ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ತರುವ ದಿನಗಳು, ಕ್ಷಣಗಳು ಈಗ ಬಂಗಾಲದಲ್ಲಿ ಮನೆ ಮನಸ್ಸಲ್ಲಿ ಕುಣಿದಾಡ್ತಾ ಇದೆ. ನೀವು ಬಂಗಾಲದಲ್ಲಿ ಇವತ್ತು ಅವರು ಬಿಜೆಪಿಯವರು, TMC ಅವರು, ಇನ್ನೊಬ್ಬರೋ ಮಗದೊಬ್ಬರೋ ಯಾರೋ ಗೊತ್ತಿಲ್ಲ, ಆದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಬೀದಿ ಬೀದಿಯಲ್ಲಿ ರಂಗಿನೋಕುಳಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ತಮ್ಮ ಇಡೀಯದಾದಂಥ ಒಂದು ಹೆಚ್ಚು ಕಮ್ಮಿ ಇಲ್ಲಿ ಎಡಪಕ್ಷ ಕಮ್ಯುನಿಸಂ 3 ದಶಕ ಆಳಿದೆ, ಕಾಂಗ್ರೆಸ್ 2 ದಶಕವನ್ನ ಆಳಿದೆ, ಅದೇ ಮಮತಾ ಬ್ಯಾನರ್ಜಿ 15 ವರ್ಷ ಆಳಿದ್ದಾರೆ. ಈ ಎಡದ ಮಧ್ಯೆ ನಿಂತಂತ ಮಮತಾ ಬ್ಯಾನರ್ಜಿ ಗೂಂಡಾಗಿರಿ, ದಬಾವಣೆ, ಕೊಲೆ, ಸುಲಿಗೆ, ಬೆಂಕಿ, ಈ ಮೂಲಕ 15 ವರ್ಷದಲ್ಲಿ ಬಂಗಾಲಿಗರ, ಅದರಲ್ಲೂ ಹಿಂದೂಗಳ ಮಹಿಳೆಯರ ಮಾರಣ ಹೋಮ ಮಾಡುವುದನ್ನ ದಿನಚರಿಯಾಗಿಸಿಕೊಂಡಿದ್ದರೆ ಎಡಪಕ್ಷಗಳು ಇದಕ್ಕಿಂತ ಏನು ಕಡಿಮೆ ಇರಲಿಲ್ಲ. ಅಂತೂ ಬಂಗಾಲದಲ್ಲಿ ಸ್ವತಂತ್ರ ಭಾರತದ ಒಟ್ಟು 78 ವರ್ಷದಲ್ಲಿ ಅಲ್ಲಿಯ ಹಿಂದೂಗಳಿಗೆ 70-71% ಹಿಂದೂಗಳಿಗೆ ಸಿಕ್ಕಿದ್ದೇನು ಅಂತಂದ್ರೆ ಮಾನಹರಣ, ಅತ್ಯಾಚಾರ, ಕೊಲೆ, ಮನೆಗೆ ಬಂದು ಬೆಂಕಿ ಹಾಕುವುದು, ಮಕ್ಕಳನ್ನ ಎಳೆದುಕೊಂಡು ಹೋಗಿ ಮಾಡಬಾರದನ್ನ ಮಾಡುವುದು, ದೊಂಬಿ ಗಲಾಟೆ, ಚುನಾವಣಾ ಸಂದರ್ಭದಲ್ಲಿ ದೊಂಬಿ ಗಲಾಟೆ, ಕೊಲೆ ಬೇರೆ, ಚುನಾವಣೆಯಲ್ಲಿ ಯಾರು ತಮಗೆ ಮತ ಹಾಕಿದ್ದಾರೆ ಹಾಕ್ಲಿಲ್ಲ ಅಂತೇಳಿ ಬೇರೆ ಬೇರೆ ವಿಧಾನದಿಂದ ಅದನ್ನ ಸಾಕಷ್ಟು ಹೇಳಿದ್ದೇವೆ. ಆ ಮೂಲಕ ಗುರುತಿಸಿ ಅವರನ್ನ ಹುಟ್ಟಡಗಿಸುವ, ಅವರನ್ನ ಇಡೀ ಬಂಗಾಲದಿಂದ ಓಡಿಸುವ, ಹೆಣ್ಮಕ್ಕಳ ಮಾನಹರಣ ಮಾಡುವ ಇಂಥ ದರಿದ್ರ ಕೆಲಸದಲ್ಲಿ ನಿರತವಾಗಿದ್ದಂತ ಈ ಪಕ್ಷದಿಂದ ಮುಕ್ತಿ ಪಡೆದಂತ ಬಂಗಾಲ ಇವತ್ತು ಎಷ್ಟು
ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಇದೆ, ಹೊಸ ಸೂರ್ಯೋದಯವನ್ನ ನೋಡ್ತಾ ಇದೆ, ನಿರಾಳವಾಗಿ ಉಸಿರಾಡ್ತಾ ಇದೆ, ಕಂಡಲ್ಲಿ ಆ ಸಂಭ್ರಮದ ಆಚರಣೆಯನ್ನ ಮಾಡ್ತಾ ಇದೆ. ಪ್ರಾಯಶಃ ಬಂಗಾಲಕ್ಕೆ ಕಮ್ಯುನಿಸಮ್ಮು ಇಲ್ಲ, TMC ಗೂಂಡಾಗಿರಿಯೇ ಆತ್ಯಂತಿಕವಾದಂಥ ನೆಲೆ, ಪರ್ಯಾಯವಾದಂಥ ಒಂದು ನೆಲೆಯೇ ಸಾಧ್ಯ ಇಲ್ಲ. ಯಾಕಂದ್ರೆ 2011ರಲ್ಲಿ 3 ಸೀಟು, 2016ರಲ್ಲಿ 2021ರಲ್ಲಿ 77 ಸೀಟು. ಇವತ್ತು ಬಂಗಾಲದಲ್ಲಿ ಬಿಜೆಪಿಯ ಕಮಲ ಅರಳಿದ ರೀತಿಯನ್ನ ನೋಡಿದ್ರೆ ಅಚ್ಚರಿಯಲ್ಲ, ವಿಸ್ಮಯ ಆಗತ್ತೆ. ಎಲ್ಲಿಂದ ಎಲ್ಲಿಗೆ ಪಯಣ ಅನ್ನೋದನ್ನ ಗಮನಿಸಿದ್ರೆ 2006 ಸೀಟು, TMC 81, ಅದೇ 21ರಲ್ಲಿ TMC 214, 133 ಸೀಟನ್ನ ಕಳ್ಕೊಂಡಿದೆ. ಅದೇ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ನಾನು ಸೋತಿಲ್ಲ, ಸೋಲಿಸಲಾಗಿದೆ. 100ಕ್ಕೂ ಹೆಚ್ಚು ಸೀಟನ್ನ ಚುನಾವಣಾ ಕಮಿಷನ್ ಬಿಜೆಪಿಯೊಟ್ಟಿಗೆ ಸಹಯೋಗ ಮಾಡಿ ಕೇಂದ್ರದ ಭದ್ರತಾ ಪಡೆಯನ್ನ ಹಾಕಿ ನನ್ನನ್ನು ಸೋಲಿಸಲಾಗಿದೆ. ನಾನು ರಾಜೀನಾಮೆಯನ್ನ ಕೊಡುವುದಿಲ್ಲ, ರಾಜಭವನಕ್ಕೆ ಹೋಗುವುದಿಲ್ಲ. ಜನಾದೇಶದ ಮುಂದೆ ಹೀನಾಯವಾಗಿ ಸೋತು ಇಂಥ ನಿರ್ಲಜ್ಜ ಬದುಕನ್ನ, ಭಾವವನ್ನ ಮತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ರಾಜೀನಾಮೆ ಕೊಡುವುದಿಲ್ಲ ಅನ್ನುವ ಮಾತಾಡುವ ಮೂಲಕ ಒಂದು ರಾಜಕಾರಣಿಯಾಗಿ ಸುದೀರ್ಘವಾದ ತನ್ನ ಜೀವನವನ್ನ ಕಳೆದಂತ ಮಮತಾ ಬ್ಯಾನರ್ಜಿ ಅವರು ಇಷ್ಟು ನಿಕೃಷ್ಟವಾದ ಮಟ್ಟಕ್ಕೆ ಇಳಿತಾರೆ ಅಂತ ಯಾರೂ ಗಮನಿಸಿರಲಿಲ್ಲ, ಯಾರೂ ಭಾವಿಸಿರಲಿಲ್ಲ, ಯಾರೂ ನಿರೀಕ್ಷೆಯನ್ನೂ ಮಾಡಿರಲಿಲ್ಲ. ಒಂದಿಷ್ಟು ಗೂಂಡಾಗಿರಿ, ಒಂದಿಷ್ಟು ಹಠ, ಒಂದಿಷ್ಟು ಇನ್ನೇನೋ ಆರೋಪ ಮತ್ತು ಕೋರ್ಟು ಕಚೇರಿ ಇವನ್ನೆಲ್ಲ ಮಾಡಬಹುದು ಅಂತ. ಯಾಕೆಂದ್ರೆ ಮೊನ್ನೆ ರಾತ್ರಿ ಹೀನಾಯವಾಗಿ ಸೋತ ನಂತರ, ಸುವೇಂದು ಅಧಿಕಾರಿಯ ಎದುರು ಹೀನಾಯವಾಗಿ ಸೋತ ನಂತರ ಅಲ್ಲಿ ಮಾಡಿದ ಹಠಾಟೋಪವನ್ನ, ಆರ್ಭಟವನ್ನ ಗಮನಿಸಿದ್ದೀರಿ. ಅಡಿಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ. ಜನತಂತ್ರ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, ಭಾರತದ ಒಕ್ಕೂಟದ ಮೇಲೆ ನಂಬಿಕೆ ಇಲ್ಲ, ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಎಲ್ಲವನ್ನೂ ಮೀರಿ ಈ ರೌಡಿಗಳ ಮತ್ತು ಹಿಟ್ಲರ್ಗಿರಿಯ ಹಿಂದೆಲ್ಲ ಇತ್ತಲ್ಲ ರಾಜಸತ್ತೆ, ಈ ಜನರು ಅಂತಂದ್ರೆ ತೊತ್ತಿನ ಕೂಳು ಅನ್ನುವ ಹಾಗೆ, ಆ ರೀತಿಯ ಒಂದು ಆಡಳಿತವನ್ನ 21ನೇ ಶತಮಾನದಲ್ಲೂ ನಾವು ನೋಡಬಹುದು ಅಂತಿದ್ರೆ ಅದು ಮಮತಾ ಬ್ಯಾನರ್ಜಿಯವರ ಜಹಗೀರ್ ಬಿಟ್ರೆ ಇನ್ನೇನು ಅಲ್ಲ. ಹಾಗಾದ್ರೆ ನನಗೆ ಸುಮಾರು ಜನ ಫೋನ್ ಮಾಡಿದ್ರು, ಮೆಸೇಜ್ ಮಾಡಿದ್ರು, ಮಮತಾ ಬ್ಯಾನರ್ಜಿ ಅವರು ಇಲ್ಲ ನಾನು ರಾಜೀನಾಮೆ ಕೊಡುವುದಿಲ್ಲ, ರಾಜಭವನಕ್ಕೆ ಹೋಗುವುದಿಲ್ಲ ಅಂತ ಕೂತ್ರೆ ಕತೆ ಏನು ಇಲ್ಲ. ಅವ್ರು ರಾಜೀನಾಮೆ ಕೊಡಬೇಕಾಗಿಯೇ ಇಲ್ಲ, ರಾಜೀನಾಮೆ ಕೊಡಬೇಕಾದಂತ ಅಗತ್ಯವೂ ಇಲ್ಲ. ಸಂವಿಧಾನದಲ್ಲಿ, ಜನತಂತ್ರ ವ್ಯವಸ್ಥೆಯಲ್ಲಿ ಕೊನೆಗೂ ಜನರೇ, ಅವರ ತೀರ್ಪೇ, ಅವ್ರು ಕೊಡುವ ಸಂಖ್ಯೆಯೇ ಜನತಂತ್ರ ವ್ಯವಸ್ಥೆಯ ಆತ್ಮ ಮತ್ತು ಉಸಿರು. ಅದಕ್ಕೆ ಅದರದೇ ಆದಂತ ದಾರಿಗಳಿದೆ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ನೆರವಾಗಿ. ಒಂದು, ಮೋದಿಯವರ ಜಾಗದಲ್ಲಿ ಬೇರೆಯವರು ಯಾರಾದ್ರೂ ಇದ್ದಿದ್ರೆ ಹೆಚ್ಚೇಕೆ ಆ ಬ್ಯಾನರ್ಜಿಯವರ ಮಾತನ್ನೇ ತೋರಿಸ್ತೇವೆ ನೋಡಿ. मैं अमित शाह को चैलेंज करूंगा, अगर आप में जिगरा है और आप मर्द के बच्चे हैं, 4 तारीख को कोलकाता में रहना, 12 बजे के बाद देखा जाएगा आप कितने बड़े गुंडे हैं और कितनी आपकी ताकत है. 4 तारीख को देखा जाएगा. खेल तुमने शुरू किया है, खत्म तृणमूल करेगी. ಅಭಿಷೇಕ್ ಬ್ಯಾನರ್ಜಿ ಅಂತ ಮುಟ್ಟಾಳ ಮೇ 4, 12 ಗಂಟೆಯ ನಂತರ ಗೂಂಡಾ ಅಂತ ಕರೆದು ಅಮಿತ್ ಶಾ ಅವರನ್ನ ಬಂಗಾಲದಲ್ಲಿ ನಿಂತು ನೋಡಿ ಅನ್ನುವಂತ ಧಮಕಿಯನ್ನ ಸಾರ್ವಜನಿಕ ಜೀವನದಲ್ಲಿ ಹಾಕ್ತಾರೆ ಅಂತ ಆದ್ರೆ ಇವರು ಪಾಳೆಗಾರರು ಯಾರಿವರು? ಇಂಥ ಒಂದು ಧಮಕಿಯನ್ನ ಚುನಾವಣಾ ಸಂದರ್ಭದಲ್ಲಿ ಹಾಕುವವರು ಈ 15 ವರ್ಷದಲ್ಲಿ ಬಂಗಾಲದ ಜನತೆಯೊಟ್ಟಿಗೆ ಯಾವ ರೀತಿ ವರ್ತಿಸಿರಬಹುದು ನೀವು ಯೋಚನೆ ಮಾಡಿ. ಅದಕ್ಕೆ ಮೋದಿಯವರು ಹೇಳಿದ್ರು, ಬದಲಾ ನಯ್ಯೆ ಬದಲಾವ್ ಚಾಹಿಯೆ. ನಾವು ಅದಕ್ಕೆ ಪರ್ಯಾಯವಾಗಿ ನಮ್ಮನ್ನ ಗೆಲ್ಲಿಸಿದವರೊಟ್ಟಿಗೆ ಅಭಿವೃದ್ಧಿಯ ಹರಿಕಾರರಾಗಿ ನಾವು ಬಂಗಾಲಕ್ಕೆ ಹೆಜ್ಜೆ ಇಡ್ತೇವೆ ಹೊರತು ವೈಷಮ್ಯ, ದ್ವೇಷ, TMC ಗೂಂಡಾಗಳು 15 ವರ್ಷದ ಅಲ್ಲಿ ಹರಿಸಿದ ರಕ್ತಕ್ಕಾಗಲಿ, ಗೂಂಡಾಗಿರಿಗಾಗ್ಲಿ, ಹಾಕಿದ ಬೆಂಕಿಗಾಗ್ಲಿ ನಾವು ಬೆಂಕಿಯ ಮೂಲಕ, ರಕ್ತದ ಮೂಲಕ ದ್ವೇಷ ಸಾಧನೆಗೆ ಬರಲಿಲ್ಲ. ಬದಲಾ ನೈ ಚಾಹಿಯೆ, ಬದಲಾವ್ ಚಾಹಿಯೆ, ಬದಲಾವಣೆ ಬೇಕು. ಇದು ಮೋದಿಯ ಬಗ್ಗೆ, ಮೋದಿಯವರ ಆಡಳಿತದ ಬಗ್ಗೆ, ಮೋದಿಯವರ ನೇಚರ್ ಬಗ್ಗೆ
ಅಲ್ಲಿಯ ಹೆಣ್ಣುಮಕ್ಕಳು ಎಷ್ಟು ಮುಕ್ತವಾಗಿ ಮನ ತುಂಬಿ ಮಾತಾಡ್ತಾರೆ ಅನ್ನೋದಕ್ಕೂ ಕೂಡ ನಿಮಗೆ ಅಲ್ಲಿಯ ಒಂದು ವಿಡಿಯೋವನ್ನು ತೋರಿಸ್ತೇವೆ. मोदी जी जितना वादा करते हैं उससे कई ज्यादा देते हैं. लोगों ने पहले हिंदुओं ने सुरक्षा के लिए हमने मोदी जी को चुना, बीजेपी को चुना. उसके बाद आती है विकास. अगर हम बचते हैं तभी विकास होता है ना. पहले बचना चाहिए उसके बाद विकास. अभी पश्चिम बंगाल के हिंदू बच गए हैं, अभी विकास देखिए बहुत जल्दी होगा. मतलब सुरक्षा की गारंटी बीजेपी मोदी, सब कुछ मोदी जी सब कुछ की गारंटी है. सब कुछ की गारंटी है. इतना भरोसा. इतना बड़ा सुनिए, मोदी जी ना हमारे लिए सिर्फ प्रधानमंत्री नहीं है, मोदी जी हमारे लिए भगवान है. मोदी जी हमारे लिए, हम उनके बारे में, हम उनके खिलाफ एक कुछ नहीं सुनना चाहते. उनके खिलाफ, मोदी के खिलाफ एक शब्द नहीं सुनना चाहते हैं. ಮೋದಿ ಅಂದ್ರೆ ದೇವರು, ಮೋದಿ ಅಂದ್ರೆ ಬದಲಾವಣೆ, ಮೋದಿಯ ಮಾತು ಅಂತಂದ್ರೆ ಅದು ವೇದವಾಕ್ಯ ಅನ್ನುವ ರೀತಿಯಲ್ಲಿ ಅವರು ಮಾತಾಡಿದ ಮಾತಿದೆಯಲ್ಲ, ಅದು ಅದ್ಭುತ ಅಂತ. ಇನ್ನೊಂದು ಕರಳು ಕಿವಿಚುವಂತ ಒಂದು ಘಟನೆ, RJ ಕಾರ್ ಘಟನೆ ಗಮನಿಸಿದ್ದೀರಿ. ಎಲ್ಲ ಅಲ್ಲಿ ನಡೆದಂತ ಅತ್ಯಾಚಾರ, ಅನಾಚಾರ, ಹೆಣ್ಮಕ್ಕಳ ಮೇಲೆ ನಡೆದಂತ ನಿರಂತರವಾದಂತ ಅಮಾನುಷ್ಯ ಚಟುವಟಿಕೆಗಳನ್ನ ಪ್ರತ್ಯೇಕವಾಗಿ ನಾನು ಮತ್ತೆ ಹೇಳಬೇಕಾಗಿಲ್ಲ. ಸಂದೇಶ್ ಖಾಲಿ ಪ್ರಕರಣ ಇರಬಹುದು, ಇನ್ನೊಂದಿರಬಹುದು. ಅದರಲ್ಲಿ ಒಂದು ರತ್ನದೇಬ್ ನಾಥ್, ಆ ತಾಯಿ ಸ್ವತಃ ಅವರನ್ನ ಬಿಜೆಪಿಯ ಕ್ಯಾಂಡಿಡೇಟ್ ಮಾಡಿ ಪ್ರಧಾನಿ ಅವರು ಪಕ್ಕದಲ್ಲಿ ಕೂತು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅವರನ್ನ ಕಣಕ್ಕಿಳಿಸಿದ್ರು. ಇದೇ ರತ್ನದೇಬ್ ನಾಥ್ ಅವರ ಮಗಳು 2024ರಲ್ಲಿ ಅತ್ಯಂತ ಭೀಭತ್ಸವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದವರು. ಪ್ರಾಯಶಃ ಮಮತಾ ಬ್ಯಾನರ್ಜಿ ಅವರ ಆಫೀಸಿಗೆ, ಮನೆಗೆ ತನ್ನ ಚಪ್ಪಲಿಯನ್ನ ಸವಿಸಿದಷ್ಟು ಇಡೀ ಜೀವಮಾನದಲ್ಲಿ ಹೆಣ್ಮಗಳು ಬಹುಶಃ ಚಪ್ಪಲಿ ಸವಿಸಿಲ್ಲ ಅಂತ ಅಂದ್ಕೊಳ್ತೇನೆ. ನ್ಯಾಯ ಸಿಕ್ಕಿಲ್ಲ. ಯಾಕೆ ಹೇಳಿ? ಅನ್ಯಾಯ ಮಾಡದವರಿಂದ ನ್ಯಾಯವನ್ನ ಹೇಗೆ ನಿರೀಕ್ಷೆ ಮಾಡ್ತೀರಿ? ತನ್ನ ಮಗಳು ಪ್ರಾಯಕ್ಕೆ ಬಂದವಳು, ಭವಿಷ್ಯ ಕಟ್ಟಬೇಕಾದವಳು ಈ ದುರುಳರ, ದುಷ್ಟರ, ಚಂಡಾಳರ ಕಾಮತೃಷೆಗೆ ಬಲಿಯಾದ್ಲಲ್ಲ, ಅದಕ್ಕೆ ನ್ಯಾಯ ಸಿಗ್ಲಿಲ್ಲ. ಇಂಥ ನೂರಾರು ಪ್ರಕರಣ. ಕೊನೆಗೆ ಬಿಜೆಪಿ ಅಲ್ಲಿ ಕ್ಯಾಂಡಿಡೇಟ್ ಆಗಿ ಇದೇ TMCಯ ಮಹಾನ್ ನಾಯಕರು ಅಂತ ಅನ್ನಿಸ್ಕೊಂಡವರನ್ನ ಅತ್ಯಂತ ಕ್ಷಣಿಕವಾಗಿ ಸೋಲಿಸಿ ಗೆದ್ದಿದ್ದಾರೆ. ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಕಣ್ಣು ಕರಳು ಕತ್ತರಿಸಿ ಬರ್ತದೆ. ಇಂಥ ಒಂದು ದುಸ್ಥಿತಿ ಬಂಗಾಲದ್ದು. ಅಂದ್ರೆ ಇಷ್ಟು ಸೆಕ್ಯೂರಿಟಿ, ಇಷ್ಟು ಎಕ್ಸಿಟ್ ಪೋಲು, ಈ ಸರಿ ಆಡಳಿತ ವಿರೋಧಿ ಅಲೆ ಅಷ್ಟೇ ಅಲ್ಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಹಿಂದೂಗಳ ಮೇಲೆ ನಿರಂತರ ದಾಳಿ, ಬಾಂಗ್ಲಾ ಮತ್ತು ನೇಪಾಳ, ಶ್ರೀಲಂಕಾ ಆ ರೀತಿಯ ಜಂಜಿಯ ಒಂದು ಇಡೀ ಹೋರಾಟವನ್ನೇ, ದಂಗೆಯನ್ನೇ ಬಾಂಗ್ಲಾದಲ್ಲಿ ಮಾಡಬೇಕು ಅಂತ ಕಾಂಗ್ರೆಸ್ನೊಟ್ಟಿಗೆ ಸೇರ್ಕೊಂಡು ಮಾಡಿದಂತ ಕೆಲಸ ಏನು? ಬಾಂಗ್ಲಾದಲ್ಲಿ ಆಗ್ತಾ ಇದ್ದಂತ ಹಿಂದೂಗಳ ಮಾರಣ ಹೋಮವನ್ನ ನಮ್ಮ ವಿರುದ್ಧವಾಗಿ ನಿಂತರೆ ನಿಮಗೂ ಇದೇ ಗತಿ ಅನ್ನುವ ರೀತಿಯಲ್ಲಿ TMCಯ ಗೂಂಡಗಳು ಹಾಕಿದ ಹುಂಕಾರ ಎಷ್ಟು? ಕೊನೆಗೆ ಇನ್ನೇನು 2ನೇ ಹಂತದ ಮತದಾನದ ಏನು ಎಣಿಕೆ ಆಗಬೇಕು, ಅದಕ್ಕೂ ಮೊದಲು ಮರುಚುನಾವಣೆ 15 ಕಡೆ. ಆ ಸಂದರ್ಭದಲ್ಲಿ ಹೋಗಿ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಹಾಕಿದ ಅವಾಜೇನು? ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ನಿಮಗೆ ಬೆಂಕಿ ಹಾಕಿ ಕೊಲ್ತೇವೆ. ಮೇ 4 ನಂತರ ನಮ್ಮ ಈ ಕ್ಷೇತ್ರದಲ್ಲಿ ಇದೇ ಅಭಿಷೇಕ್ ಬ್ಯಾನರ್ಜಿ ಸೋತ್ರೆ, ಈಗ ಸೋತಿದ್ದಾರಲ್ಲ, ಏನ್ ಮಾಡ್ತೀರಿ? ಅದೇ ಹಿಂದೂಗಳು ಇವತ್ತು ಧ್ರುವೀಕರಣ ಆಗಿ ಸತ್ರೆ ಸಾಯ್ತೇವೆ, ಈ ಸರಿ ಮಾತ್ರ TMCಯನ್ನ ಸೋಲ್ಸೇ ಸಾಯ್ತೇವೆ ಅನ್ನುವ ನಿರ್ಧಾರಕ್ಕೆ ಬಂದ್ರು. ಆಮೇಲೆ ನಾನು ಈಗಾಗಲೇ ಬಹಳಷ್ಟು ಸಾರಿ ಹೇಳಿದ್ದೇನೆ, RSS ಮಾಡಿದ ಕೆಲಸ ಇದೆಯಲ್ಲ, ಅದ್ಭುತ, ಅನನ್ಯ, ಅನ್ಯಾದೃಶ. 1,70,000 ಸಣ್ಣ ಸಭೆಯನ್ನ ಮಾಡಿ 50 ಜನ, 25 ಜನ, 100 ಜನ, 10 ಜನ, ಎಲ್ಲರಿಗೂ ನೀವು ಯಾವ ರೀತಿ ಬದುಕ್ತಾ ಇದ್ದೀರಿ, ಭವಿಷ್ಯ ಏನಾಗಬಹುದು, ಮತ್ತೆ ಇದೇ TMC ಗೂಂಡಾಗಳು ಬಂದ್ರೆ ಏನಾಗಬಹುದು, ಮಮತಾ ಬ್ಯಾನರ್ಜಿ ಬಂದ್ರೆ ಏನಾಗಬಹುದು, ಮಮತಾ ಬ್ಯಾನರ್ಜಿ ಅವರೇ ಮೇ 4 ನಂತರ ನೋಡ್ಕೊಳ್ತೇವೆ,
ನಿಮ್ಮ ಅಡ್ರೆಸ್ ಇದೆ, ನಿಮ್ಮ ಇಡೀಯದಾದಂತ ಹಕೀಕತ್ತು ನಮ್ಮ ಹತ್ರ ಇದೆ. ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು, ಒಂದ್ ಕಡೆ ಜಹಾಂಗೀರ್ ಖಾನ್, ಒಂದ್ ಕಡೆ ಅಭಿಷೇಕ್ ಬ್ಯಾನರ್ಜಿ. ಏನು ಧಮಕಿ ಅವರ ಗೂಂಡಗಳು. ಈಗ ಬಡ್ಡಿ ಮಕ್ಕಳು ಎಲ್ಲ ಮನೆ ಮಟ್ಟ ತೊರೆದು ಓಡ್ತಾ ಇದಾರಂತೆ ಬಂಗಾಲದಿಂದ. ಟಿಎಂಸಿ ಗೂಂಡಗಳು, ಟಿಎಂಸಿಯ ಪರವಾಗಿ ಕೆಲಸ ಮಾಡದಂತವ್ರು, ಮೆಂದು ಮುಕ್ಕಿ ಕರುತಿಂದು ಮರುತಿಂದು ಹೆಬ್ಬುಲಿಯಾದಂತ ಲಫಂಗರು, ಲೂಟಿಕೋರರು, ಅತ್ಯಾಚಾರಿಗಳೆಲ್ಲ ಊರ್ ಬಿಡ್ತಾ ಇದ್ದಾರೆ. ಮೋದಿ ಅವರು ಏನಂದ್ರು, ಮೊದಲು ನುಸುಳುಕೋರರ ಮೇಲೆ ಪ್ರಥಮ ಸಂಪುಟದಲ್ಲೇ ಇಡೀ ಬಂಗಾಳದ ಅಭಿವೃದ್ಧಿಯ ನೀಲನಕ್ಷೆಯನ್ನ ನಾವು ಜನರ ಎದುರು ಇಡ್ತೇವೆ. ನಾರಿ ಶಕ್ತಿ ಈ ದೇಶದ ವಿಕಸಿತ ಭಾರತದ ಮೂಲಭೂತವಾದ ಪಿಲ್ಲರ್ ಅದು. ಅಂಗಭಂಗ ಕಳಿಂಗ ಭಾರತದ 3 ಪಿಲ್ಲರು. ಅದರ ಜೊತೆಗೆ ಅದಕ್ಕಿಂತ ಶ್ರೇಷ್ಠವಾದದ್ದು ನಾರಿ ಶಕ್ತಿ. ಬಂಗಾಳದಲ್ಲಿ ನಾರಿ ಶಕ್ತಿಗೆ ಮಾನ ಸಮ್ಮಾನ. 8 ಗಂಟೆಯ ಮೇಲೆ ಮನೆಯಿಂದ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ರಾತ್ರಿ. ಆ ಎಲ್ಲ ಪರಿಸ್ಥಿತಿಯನ್ಗೆ ವಿರುದ್ಧವಾಗಿ ಶಾಂತಿ, ಸಹಬಾಳ್ವೆ, ಭಯಮುಕ್ತವಾದಂತ ಬಂಗಾಳವನ್ನ ಕಟ್ಟುವುದೇ ನಮ್ಮ ಗುರಿ, ದೇಶ ರಾಜಕಾರಣ ಅಲ್ಲ. ಆದರೆ ನುಸುಳುಕೋರರಿಗೆ ಮಾತ್ರ ಯಾವ ದಾರಿ ತೋರಿಸ್ಬೇಕೋ, ಕಾನೂನಿನ ಪ್ರಕಾರ ಏನು ಮಾಡಬೇಕೋ ಅದನ್ನ ಪ್ರಥಮ ಸಂಪುಟದಲ್ಲೇ ಮಾಡ್ತೇವೆ, ಮೋದಿ ಘೋಷಣೆ. ಹಾಗಾಗಿ ಈ ಗೂಂಡಗಳು ಸಂಪೂರ್ಣವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಅನ್ನೋದು ಲೇಟೆಸ್ಟ್ ವರದಿ. 22 ಕಡೆ ರ್ಯಾಲಿ ಮಾಡಿದ್ದಾರೆ ಮೋದಿ. 18 ದಿನ ಅಮಿತ್ ಶಾ ಅಲ್ಲಿ ಠಿಕಾಣೆ ಹೂಡಿದ್ರು. 38 ಹಿಂದೂ ಧಾರ್ಮಿಕ ಸಂಘಟನೆಗಳು, ಸ್ವಾಮೀಜಿಗಳು, ಮಠಮಾನ್ಯಗಳು ಇವೆಲ್ಲವೂ ಇವತ್ತು ಕನ್ಸಲ್ಟೇಟ್ ಆದೆವು. ಹಿಂದೂಗಳ ಒಟ್ಟು ಜಾಗೃತಿ ಮತ್ತು ಧ್ರುವೀಕರಣ, RSS ಅದ್ಭುತವಾದ ಕೆಲಸ, ಬಿಜೆಪಿಯ ರಣತಂತ್ರ. 16 ವರ್ಷಗಳು 2011ರಿಂದ ಇವತ್ತಿನವರೆಗೆ ಶೂನ್ಯದಿಂದ ಹಿಮಾಲಯದ ಶೃಂಗದವರೆಗಿನ ಪ್ರಯಾಣ. ಇದು ಸುಲಭದಲ್ಲಿ ದಕ್ಕಿದ್ದಲ್ಲ. ಇದೇ ರಾಹುಲ್ ಗಾಂಧಿ ಹೇಳ್ತಾರೆ 100 ಸೀಟಿಗೂ ಹೆಚ್ಚು ಅಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಮೋಸ ಮಾಡಲಾಗಿದೆ. ಯಾವ ನಾಲಿಗೆರ್ರಿ ನಿಮ್ದು? UDF ನ ಗೆಲುವು ಕೇರಳದಲ್ಲಿ ಸರಿ ಇದೆಯಾ? ವಿಶಿಲ್ ವಿಜಯ್ನ ಚಾರಿತ್ರಿಕವಾದ ಗೆಲುವು ತಮಿಳುನಾಡಲ್ಲಿ ಅದು ಸರಿ ಇದೆ, ಕರ್ನಾಟಕ ಸರಿ ಇದೆ, ತೆಲಂಗಾಣ ಸರಿ ಇದೆ, ಹಿಮಾಚಲ ಪ್ರದೇಶ ಸರಿ ಇದೆ. ಎಲ್ಲಿ ಬಿಜೆಪಿ ನಿರೀಕ್ಷೆಗೆ ಮೀರಿ ಚಾರಿತ್ರಿಕ ವಿಜಯವನ್ನ ಪಡೆತದೋ ಅಲ್ಲಿ EVM ಹ್ಯಾಕಿಂಗ್, ಮತ ಚೋರಿ, ಮೋಸ. ಕನ್ನಡದಲ್ಲಿ ಯಾವುದೋ ಒಂದು ಚಾನೆಲ್ ಕೂತ್ಕೊಂಡು ಯಾವ ಒಬ್ಬ ಮುಟ್ಟಾಳ ಎಡಪಂಥೀಯ ಮಾತಾಡ್ತಾ ಇದ್ದ. ಯಾವ ದಿಕ್ಕಿನಲ್ಲಾರು ಗೆರ್ಲಿ ಮೋಸವ ವಂಚನೆಯ, ಈಗ ಆ ಪ್ರಶ್ನೆ ಬೇರೆ. ಅದಕ್ಕೆ ಯಾರೋ ಪ್ರಶ್ನೆ ಹಾಕಿದಾಗ ಮತ್ತೇನ್ರಿ 2,40,000 3 ಲಕ್ಷ ಅಷ್ಟು ಜನರನ್ನ ಅಲ್ಲಿ CRPF ಅನ್ನ ಕಳಿಸ್ಬೇಕಾದ ಅಗತ್ಯ ಏನಿತ್ತು? ಹೋಗ್ರಿ ಬಂಗಾಲಕ್ಕೆ, ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಮಕ್ಳನ್ನ ತಗೊಂಡೋಗ ಅಲ್ಲಿ ಬದುಕಿನ 4 ದಿನ ತಿಳ್ಕೊ ಬನ್ನಿ. ಏನ್ ನಡೀತಾ ಇತ್ತು ಅಲ್ಲಿ, ಯಾವ ಗೂಂಡ ರಾಜ್ಯ ಇತ್ತು, ಏನ್ ಕತೆ ಇತ್ತು ತಿಳ್ಕೊ ಬನ್ನಿ. ಈ ದರಿದ್ರ ಎಡಪಂಥೀಯರಿಗೆ, ಬುದ್ಧಿಜೀವಿಗಳಿಗೆ ಮಾತಾಡುವ ಚಟ ಇಡೀ ದೇಶದಲ್ಲಿ. ಮೋದಿಯವರು ಬಹಳ ಅದ್ಭುತವಾಗಿ ಹೇಳಿದ್ರು, ಯಾವುದು ಅಪ್ರಸ್ತುತ ಸಿದ್ಧಾಂತ ಅಂತಿದೆಯೋ, ಯಾವುದನ್ನ ಇಡೀ ಸಮಾಜ, ಇಡೀ ದೇಶ ಅದನ್ನ ಗುಡಿಸಿ ಒಗೆತಾ ಇದೆಯೋ ಅಂತದ್ದೇ ಈ ಕಮ್ಯುನಿಸಂ ಅನ್ನ ಈಗಲೂ ಕಾಂಗ್ರೆಸ್ ಹಿಡ್ಕೊಂಡಿದೆ. JNU ಸಂತತಿಯನ್ನ ಈ ಬುದ್ಧಿಜೀವಿಗಳು ಹಿಡ್ಕೊಂಡು ಕೂತಿದ್ದಾರೆ. ಆದ್ರಿಂದಲೇ ಅವರು ಸಮಾಜದಿಂದ ರಿಜೆಕ್ಟ್ ಆಗ್ತಾ ಇದ್ದಾರೆ ಅಂತ. ಇಡೀ ಬಂಗಾಳದ ಪರಿವರ್ತನೆಯ ಮಹಾಪರ್ವ ಏನನ್ನ ಹೇಳ್ತಾ ಇದೆ ಅಂತಂದ್ರೆ, ಸ್ವತಂತ್ರ ಭಾರತದ 78 ವರ್ಷದಲ್ಲಿ ಅದರ ಬುನಾದಿ ಮತ್ತು ಬೇಸ್ ಅಂತ ನೆಹರು ಭಾವಿಸಿದಂತ ಇದೇ ಕಮ್ಯುನಿಸಮ್, ಇದೇ ಎಡಪಂಥೀಯ, ಅದರ ಬೀಜಗಳು ಈ ಬುದ್ಧಿಜೀವಿಗಳು, JNU ಸಂತತಿ, ಅದರ ಪರ್ಯಾಯವಾದಂತ ಪ್ರಾಡಕ್ಟ್ ನಕ್ಸಲಿಸಮ್ಮು, ಇವೆಲ್ಲವೂ ಹೆಡೆಮುರಿ ಕಟ್ಟಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡ್ಲಾಗ್ತಾ ಇದೆ. ಭಾರತೀಯರು ಅಷ್ಟರ ಮಟ್ಟಿಗೀಗ ಜಾಗೃತರಾಗಿದ್ದಾರೆ 12 ವರ್ಷದಲ್ಲಿ. ಬಲಪಂಥೀಯರನ್ನ ಯಾವ ರೀತಿ ಹಿಂಸಾತ್ಮಕವಾಗಿ ಕೇರಳ, ಇದೇ ಹಿಂದೆ ಅಸ್ಸಾಮು, ಆಮೇಲೆ ಬಂಗಾಲ, ಅಲ್ಲೆಲ್ಲ ಯಾವ ರೀತಿಯ ಹಿಂಸಾತ್ಮಕವಾಗಿ ನಡೆಸ್ಕೊಳ್ತಾ ಇದ್ರು ಅನ್ನೋದನ್ನ ಊಹೆಗೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲೆಲ್ಲಿ ಎಡಪಂಥೀಯರ ಸಂಪೂರ್ಣವಾದಂತ ಕಬ್ಜಾ ಆಗಿತ್ತೋ ಆ ನೆಲದಲ್ಲಿ ಈಗ ಬಲಪಂಥೀಯರು ಸೂರ್ಯೋದಯವನ್ನ ಕಾಣ್ತಾ ಇದ್ದಾರೆ. ಬಲಪಂಥೀಯರು ಇವತ್ತು ಸಂಪೂರ್ಣವಾಗಿ ಆಳ್ವಿಕೆಗೆ ಬರ್ತಾ ಇದ್ದಾರೆ. ಬಲಪಂಥೀಯ ತತ್ವ ಇವತ್ತು ನೆಲಮೂಲದ ತತ್ವವಾಗಿ ಕಾಣಿಸ್ಕೊಳ್ತಾ ಇದೆ. ಪರಿವರ್ತನೆಯನ್ನ ಕಣ್ಬಿಟ್ಟು ನೋಡುವಂತ ಕೆಲಸವನ್ನಾದ್ರೂ ಈ ಎಡಪಂಥೀಯರು, ಬುದ್ಧಿಜೀವಿಗಳು, ವಿಚಾರವಂತರು, ವೈಚಾರಿಕತೆ ಅಂತ ಬೊಗಳುವವರು
ಈಗ ನೋಡ್ಬೇಕ್ರಿ, ಬಂಗಾಲದ ಬದಲಾವಣೆಯನ್ನ ನೋಡ್ಬೇಕು. ಬಂಗಾಲದಲ್ಲಿ 15 ವರ್ಷ ಆಳದಂತ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವನ್ನ ಎಡಗಾಲಲ್ಲಿ ಒದ್ದು ಕಳಿಸಿದ್ರಲ್ಲ, ಅದೇ ರೀತಿ 3 ವರ್ಷ ನಿರಂತರವಾಗಿ ಆಡಿದ ಹಿಮಂತ ಬಿಸ್ವಾ ಶರ್ಮಾ ಅವರ 2 ವರ್ಷದ ಅದ್ಭುತ ಆಡಳಿತ. ಆದ್ರೆ ಆಡಳಿತ ವಿರೋಧಿ ಅಲೆ ಕಾಣಿಸ್ಕೊಳ್ಳಿಲ್ಲ, ಆಡಳಿತವನ್ನ ಅಪ್ಪಿಕೊಳ್ಳುವ ಅಲೆ ಕಾಣಿಸ್ಕೊಳ್ತು. ಇಷ್ಟಾದಾಗ ನಿಮ್ಗೆಲ್ಲರಿಗೂ ಅಂಡಿನಲ್ಲಿ ಉರಿತದೆ. ಬಿಜೆಪಿ ನಾವು ಏನೇ ಸುಳ್ಳು ಹೇಳಲಿ, ಏನೇ ಮೋಸದ ಮಾತಾಡ್ಲಿ, ಸ್ವತಃ ಮೋದಿಯವರ ಕ್ಯಾರೆಕ್ಟರೈಸೇಷನ್ ಮಾಡ್ಲಿ, ಆದ್ರೆ ಜನ ಮೋದಿಯವರನ್ನೇ ಅಪ್ಕೊಳ್ತಾರಲ್ಲ. ಆಶ್ಚರ್ಯ, ನಿಮ್ಗೆ ಆಘಾತ. ಇದು ಭಾರತ, ಇದು ನವ ಭಾರತ, ಇದು ಬದಲಾದ ಭಾರತ. ಭಾರತ ಈಗ ತನ್ನ ಮೂಲ ಚಹರೆ ಮತ್ತು ಅಸ್ಮಿತೆಯಿಂದ ಮರುಹುಟ್ಟನ್ನ ಪಡಿತಾ ಇದೆ. ಈ ಎಡಪಂಥೀಯ ತಿಕ್ಕಲುಗಳನ್ನ ಸಂಪೂರ್ಣವಾಗಿ ಓಡಿಸಿದ್ದಾರೆ. ಅದನ್ನೇ ಮೋದಿ ಅವರು ಹೇಳಿದ್ರು, ಕಾಡಿನಲ್ಲಿರುವ ನಕ್ಸಲರನ್ನ ನಾವು ಸಂಪೂರ್ಣ ನಾಮಾವಶೇಷ ಮಾಡಿದ್ದೇವೆ. ಅದೇ ಅರ್ಬನ್ ನಕ್ಸಲ್ಸ್ ಗಳನ್ನ ಮತ್ತೆ ಇದೇ ಕಾಂಗ್ರೆಸ್ ಬೆಳೆಸ್ತಾ ಇದೆ ಅಂತ. ಹಾಗಾಗಿ ಈ ಬಂಗಾಲದ ಬದಲಾವಣೆ ಒಂದು ಚರಿತ್ರೆಯನ್ನ ಮರುಸೃಷ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಬಹಳ ಕಾಲದ ನಿರೀಕ್ಷೆಯನ್ನ ಅದು ಫುಲ್ಫಿಲ್ ಮಾಡಿದೆ. ಎಡಪಂಥದ ಎಲ್ಲ ವಿಷವನ್ನ ಸಂಪೂರ್ಣವಾಗಿ ಅದನ್ನ ನಾಮಾವಶೇಷ ಮಾಡುವ ರೀತಿಯಲ್ಲಿ ಜನ ಎದ್ದು ನಿಂತಿದ್ದಾರೆ. ಬಲಪಂಥ, ಅದರ ಅರ್ಥ ಭಾರತೀಯತೆ, ಭಾರತದ ಸಂವಿಧಾನ, ಭಾರತದ ಪ್ರಜಾಪ್ರಭುತ್ವ, ಭಾರತದ ಅಸ್ಮಿತೆ, ನಮ್ಮ ಮೂಲ, ಅದೆಲ್ಲವೂ ಇವತ್ತು ಮತ್ತೆ ಚಿಗುರಿ ಇಡೀ ದೇಶಾದ್ಯಂತ ಬೆಳೀತಾ ಇದೆ ಅನ್ನೋದರ ಸೂಚನೆ ಅದು. ಇನ್ನು ಮುಂದೆ ನೀವು ಬಿಜೆಪಿಯನ್ನ ತಡೆಯಲಿಕ್ಕಾಗೋದಿಲ್ಲ, ನೆನ್ಪಿಡಿ. ಇನ್ನು ಮುಂದೆ ಮೋದಿಯವರ ಧಾವಂತವನ್ನ, ಅಭಿವೃದ್ಧಿಯ ಆ ಗಾವುದವನ್ನ ನೀವು ಖಂಡಿತವಾಗಿ ತಡೆಯಲಾರಿರಿ. ಯಾವತ್ತು ಬಂಗಾಲ ಭಾರತದ ಒಂದು ಭದ್ರತೆಯ ಸಂಕೇತವಾಗಿ ಇವತ್ತು ಚಾರಿತ್ರಿಕವಾದಂತ ವಿಜಯದ ಮೂಲಕ NDA ತೆಕ್ಕೆಗೆ, ಬಿಜೆಪಿಯ ತೆಕ್ಕೆಗೆ ಬಂತೋ, ಅದರ ಪಕ್ಕದ ಅಸ್ಸಾಮು, ಬಿಹಾರ, ಇವೆಲ್ಲವೂ ಭಾರತದ ಭವಿಷ್ಯದ ಅತ್ಯಂತ ಉಜ್ವಲವಾದಂತ ಸಂಕೇತಗಳು, ವಿಕಸಿತ ಭಾರತದ ಈ ಬುನಾದಿಗಳು. ಹಾಗಾಗಿ ಬಂಗಾಲ ಕೇವಲ ಬಿಜೆಪಿಯ ತೆಕ್ಕೆಗೆ ಬಂದದ್ದಷ್ಟೇ ಅಲ್ಲ, ಬಂಗಾಲದ ಇಡಿಯದಾದಂತ ಮಮತಾ ಬ್ಯಾನರ್ಜಿಯವರ ಹುಟ್ಟಡಗಿಸುವಿಕೆ, TMCಯ ನಾಮಾವಶೇಷ, ಅದೇ ನೆಲದಲ್ಲಿ ಅರಳಿದಂತ ಕಮಲ ಮತ್ತು NDA, ಬಿಜೆಪಿ ಭಾರತದ ಭವಿಷ್ಯದ ಭವ್ಯತೆಯನ್ನ ಎತ್ತಿಡಿದಿದ್ದಾವೆ. ಬಲಪಂಥೀಯರನ್ನ ಹುರಿದು ಮುಕ್ಕಲಿಕ್ಕೆ ಹೊರಟಿದ್ರಲ್ಲ ಈ ಎಡಪಂಥೀಯರು ಕಾಂಗ್ರೆಸ್ಸಿನ ಬೆಂಗಾವಲಲ್ಲಿ, ಆ ಚರಿತ್ರೆ ಅಂತ್ಯಗೊಂಡಿದೆ. ಇನ್ನು ಮುಂದೆ ನಿಜವಾದ ಭಾರತದ ಉದಯ ಸಂಪೂರ್ಣವಾಗಿ ಆಗತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಪರ್ವ, ಇದು ಸಾಕ್ಷಿ ಪರ್ವ. ಆಮೇಲೆ ಬಿಜೆಪಿ ಸಹ ಒಂದಿಷ್ಟು ಯಾವುದೇ ರೀತಿಯಲ್ಲಿ ಕಾಂಗ್ರೆಸ್ಸಿನ ಹಾಗೆ ಯಾವುದು ಫೇಕ್ ಗೆಲುವು ಅಲ್ಲ. ಇದು ಅಧ್ಯಯನಶೀಲತೆಯ ಗೆಲುವು, ಭಾರತೀಯತೆಯ ಗೆಲುವು, ಅಖಂಡತೆಯ ಗೆಲುವು, ಬಲಿಷ್ಠತೆಯ ಗೆಲುವು, ಮತ್ತೆ ಅಭಿವೃದ್ಧಿಯ ಗೆಲುವು, ಭಾರತೀಯತೆಯ, ಭಾರತೀಯ ಅಸ್ಮಿತೆಯ, ಭಾರತಾಂಬೆಯ ಗೆಲುವು ಇದು. ಹಾಗಾಗಿ ಬಂಗಾಲ ಬಿಜೆಪಿಗೆ ಬಂತು, NDA ತೆಕ್ಕೆಗೆ ಬಂತು ಅಂತಾದ್ರೆ ಅದು ಏನಪ್ಪ ಅಂದ್ರೆ ಇಡೀ ಭಾರತದ ಭವ್ಯತೆಯ ಭವಿಷ್ಯದ ಆಧಾರ ಸ್ತಂಭ ಬಂಗಾಲ. ಹಾಗಾಗಿ ಇಡೀ ಭಾರತ ಖುಷಿಯಲ್ಲಿದೆ. ಬಂಗಾಲಿಗರಂತೂ ಅವರ ಸುಖ, ಅವರ ಸಂತೋಷ, ಅವರ ಖುಷಿ ಅದಕ್ಕೆ ಮೇರೆಯೇ ಇಲ್ಲ. ಇನ್ನು ನೀವು ಒಂದು ಕೊನೆಯದಾಗಿ, ಒಮ್ಮೆ ಇವರು ತಾನು ರಾಜೀನಾಮೆ ಕೊಡುವುದಿಲ್ಲ, ರಾಜಭವನಕ್ಕೆ ಹೋಗುವುದಿಲ್ಲ ಅಂತ ಹೇಳಿದ್ರೆ ಏನೂ ತೊಂದರೆ ಇಲ್ಲ. ಸಂವಿಧಾನದ ಆರ್ಟಿಕಲ್ 164/2 164 ಆರ್ಟಿಕಲ್ 164ರ ಪ್ರಕಾರ ಸಂಪೂರ್ಣವಾಗಿ ರಾಜ್ಯಪಾಲರಿಗೆ ಅಧಿಕಾರ ಇದೆ. ಜನ ತೀರ್ಪನ್ನ ಗಮನಿಸಿ ಅವರು ಸರ್ಕಾರ ರಚಿಸಲಿಕ್ಕೆ ಯಾರನ್ನೂ ಕರೆಯುವ ಸ್ವಾಯತ್ತತೆ, ಸ್ವಾತಂತ್ರ್ಯವಿದೆ.
ಆಗಲೇ ಇದ್ದಂತ ಮಮತಾ ಬ್ಯಾನರ್ಜಿ ಅವರ ಅಧಿಕಾರ ಈಗಾಗಲೇ ಮುಗಿದೋಗಿದೆ. ಸಾಂವಿಧಾನಿಕವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಪದದಲ್ಲಿ ಇಲ್ಲವೇ ಇಲ್ಲ. ಈಗ ರಾಜ್ಯಪಾಲರ ಅಂಗಳದಲ್ಲಿದೆ ಅಧಿಕಾರ, ರಾಜ್ಯಪಾಲರ ಕೈಯಲ್ಲಿದೆ ರಾಜ್ಯ. ರಾಜ್ಯಪಾಲರು ಈಗ ಯಾರನ್ನ ಕರೆಬೇಕು, ಯಾರನ್ನ ಮುಖ್ಯಮಂತ್ರಿ ಪದವಿಗೆ ಕೂರಿಸ್ಬೇಕು, ಅದರ ಎಲ್ಲ ಹಕ್ಕು ಬಾಧ್ಯತೆಗಳು ರಾಜ್ಯಪಾಲರದ್ದು. ನೀವು ಯಾವ ಸೀಮೆಯವರು? ನಿಮ್ಮ ರಾಜೀನಾಮೆ ಯಾರು ಕೇಳ್ತಾ ಇದ್ದಾರೆ? ನಿಮ್ಮ ರಾಜೀನಾಮೆಯ ಪತ್ರಕ್ಕೆ ಯಾವ ಬೆಲೆಯೂ ಇವತ್ತು ಉಳಿದಿಲ್ಲ. ಇವಂದು ಇಲ್ಲಿ ವಿಜಯ್ ಅವರಿಗೆ ಸಂಖ್ಯಾಬಲ ಕಡಿಮೆ ಇರಬಹುದು, ಆದ್ರೆ ರಾಜ್ಯಪಾಲರು ವಿಜಯರನ್ನ ಕರೀತಾರೆ, ಸಿಎಂ ಮಾಡ್ತಾರೆ. 6 ತಿಂಗಳ ಅವಕಾಶ ಇದೆ ಬಹುಮತ ಸಿದ್ಧಪಡಿಸ್ಲಿಕ್ಕೆ, ಏನು ತೊಂದರೆ ಇಲ್ಲ. ಸಂವಿಧಾನ ಅಂಬೇಡ್ಕರ್ ರಚಿತ ಸಂವಿಧಾನ, ಅದು ನೆಹರು ರಚಿಸಿದ್ದಲ್ಲ. ಅಂಬೇಡ್ಕರ್ ಬಹಳ ಯೋಚನೆ ಮಾಡಿದ್ದಾರೆ. ಇಂಥ ಸಂದರ್ಭ ಬಂದ್ರೆ ಇಂಥ ಅಸ್ತ್ರ, ಸಾಂವಿಧಾನಿಕ ಅಸ್ತ್ರ. ಇದೇ ಬಿಜೆಪಿಯವರ ವಿರುದ್ಧ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ತಿರುಗಾಡ್ತಾ ಇದ್ರಲ್ಲ ಮಮತಾ ಬ್ಯಾನರ್ಜಿ, ರಾಹುಲ್ ಗಾಂಧಿ, ಇಂಡಿಕೂಟ. ಆ ಸಂವಿಧಾನದ ಮೇಲೆ ಕನಿಷ್ಠ ಮಟ್ಟದ ಗೌರವ ಅಂತಿದ್ರೆ ರಾಜೀನಾಮೆಯನ್ನ ಕೊಟ್ಟು ತೊಲಗಬೇಕು, ಇಲ್ಲದೆ ಇದ್ರೆ ರಾಜ್ಯಪಾಲರು ಒದ್ದು ಓಡಿಸ್ತಾರೆ ಅಷ್ಟೇ. ನಮಸ್ತೆ.